ಸೊ ಎಲ್ಲೋ ಅವನು? ಯಾರು? ಅವನೇ ರಾವಣ್. ಆ ಪಿಲ್ಸಿಂದ ನೀವು ಎಲ್ಲರನ್ನೂ ಸಾಯಿಸ್ತಾ ಇದ್ರೆ ನಾವು ಸೈಲೆಂಟಾಗಿ ಕೂತ್ಕೊಂಡು ನೋಡ್ಬೇಕಾ? ಎಲ್ಲವನು? ನಾನು ಹೇಳಿದ್ರೆ ಹೇಗಿದ್ರು ಅವ್ನು ನನ್ನ ಸಾಯಿಸ್ತಾನೆ. ಬೆಟರ್ ನೀನೇ ಸಾಯಿಸ್ಬಿಡು. ಕರೆಕ್ಟೇ, ಖಂಡಿತವಾಗ್ಲೂ ಸಾಯಿಸ್ಬಿಡ್ತೀನಿ. ಸಾಯಕ್ಕೆ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡಿ ಸಾಯಿ. ಆ ಪಿಲ್ಸಿಂದ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನು ನಿನಗೆ ಹೆದರೋದಿಲ್ಲ. ಅಯ್ಯೋ ಅಯ್ಯೋ ಅಮ್ಮ. ಸರ್, ನಿಮ್ಮನ್ನು ಯಾವತ್ತೂ ಹೀಗೆ ನೋಡಿರಲಿಲ್ಲ. ಯಾರು ಸರ್ ಈ ರಾವಣ್? ಒಬ್ಬ ಬುದ್ಧಿವಂತ ವ್ಯಕ್ತಿ ತಪ್ಪು ದಾರಿಲಿ ಹೋಗಿದ್ದಕ್ಕೆ ಬಂದವನೇ ರಾವಣ್. ಅಂದ್ರೆ 2003 ಇಂಡಿಯಾ ಬಾರ್ಡರ್ ಕಾಶ್ಮೀರ್ ಸಮೀಪದಲ್ಲಿರೋ ಒಂದು ಚಿಕ್ಕ ಗ್ರಾಮ. ಆ ಊರಲ್ಲಿರೋ ಇಸ್ಬೆಲ್ ಹಾಸ್ಪಿಟಲ್ನೇ ಇದೆಲ್ಲ ಶುರುವಾಗಿದ್ದು. ಆ ಟೈಮಲ್ಲಿ ಇಂಡಿಯಾ ಪಾಕಿಸ್ತಾನ್ ಸಂಬಂಧ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಸಿಚುವೇಶನ್ ಮಾನಿಟರಿಂಗ್ಗೋಸ್ಕರ ಒಂದು ಸ್ವಲ್ಪ ಜನ ಆರ್ಮಿನ ಅಲ್ಲಿ ಪೋಸ್ಟಿಂಗ್ ಹಾಕ್ತಾ ಇದ್ರು. ಹಾಗಾಗಿ ನಾನು ಅಲ್ಲೇ ಇದ್ದೆ. ಆವಾಗಲೇ ಹಾಸ್ಪಿಟ್ಲಲ್ಲಿ ಮಹಿಮಾ ನರ್ಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಜಾಯಿನ್ ಆದ್ಲು. ಮಹಿನ ಇಂಟರ್ವ್ಯೂ ಮಾಡಿದ ಡೀನ್ ಅವ್ರ ಸರ್ಟಿಫಿಕೇಟ್ಸ್ ನೋಡಿ ಶಾಕ್ ಆದರು. ಮಹಿ ಕೆಮಿಸ್ಟ್ರಿಲಿ ಗೋಲ್ಡ್ ಮೆಡಲಿಸ್ಟ್, ಫಾರ್ಮಸಿಲಿ MA ಮಾಡಿದ್ಲು, ಹಾಗೆ ನರ್ಸಿಂಗಲ್ಲಿ ಟಾಪರ್. ಇಷ್ಟು ಕ್ವಾಲಿಫಿಕೇಶನ್ ಇದ್ರೂ ಆ ಹಾಸ್ಪಿಟ್ಲಲ್ಲಿ ಅವಳು ಯಾಕೆ ಜಾಬ್ಗೆ ಅಪ್ಲೈ ಮಾಡಿದ್ಲೋ ಅವ್ರಿಗೆ ಅರ್ಥ ಆಗಲಿಲ್ಲ. ಮಹಿಯಲ್ಲಿ ಕೆಲಸ ಮಾಡೋದಕ್ಕೆ ಮುಖ್ಯ ಕಾರಣ ಅವಳ ಮಗ ರಾವಣ್. ಅವನು ಹುಟ್ಟುವಾಗಲೇ ಅವನಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇತ್ತು. ಹಾಗಾಗಿ ಪೊಲ್ಯೂಷನ್ಗೆ, ಸಿಟಿ ಎನ್ವಿರಾನ್ಮೆಂಟ್ಗೆ ಅವನು ದೂರ ಇದ್ದು ಬೆಳಿಬೇಕಾಗಿತ್ತು. ಇದ್ರ ಜೊತೆಗೆ ಮಹಿಯ ಆರ್ಥಿಕ ಸ್ಥಿತಿ ಕೂಡ ಸರಿ ಇರಲಿಲ್ಲ. ಈ ಹಾಸ್ಪಿಟ್ಲ್ ಆದರೆ ಅವ್ರು ಇರೋದಕ್ಕೆ ಕ್ವಾರ್ಟರ್ಸ್ ಕೊಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಅವಳು ಇಲ್ಲಿ ಜಾಯ್ನ್ ಆದ್ಲು. ಆವಾಗಲೇ ಮೊದಲನೇ ಸಾರಿ ನಾ ಮಹಿನ ನೋಡಿದೆ. ಶಿ ವಾಸ್ ವೆರಿ ಎಫಿಷಿಯಂಟ್ ಅಟ್ ಹರ್ ವರ್ಕ್. ಪ್ರೋಟೋಕಾಲ್ ಫಾಲೋ ಮಾಡದೆ ಒಂದು ಡಾಕ್ಟರ್ ಕೊಡಬೇಕಾಗಿರೋ ಟ್ರೀಟ್ಮೆಂಟ್ನ ನರ್ಸ್ ಆಗಿರೋ ಮಹಿ ಕೊಟ್ಲು. ಅದರಿಂದ ಡಾಕ್ಟರ್ ಈಗೋ ಹರ್ಟಾಗಿ ಮಹಿನ ತುಂಬ ಬೈದ. ಅಲ್ಲಿನ ಹೈಯರ್ ಅಥಾರಿಟೀಸ್ನ ಎದುರಿಸಿ ಮಾತಾಡಿದ್ಲು ಮಹಿ. ಆವಾಗಲೇ ತಿರುಗಿ ಬಿದ್ದ ಮಹಿ ಕೋಪನ ನೋಡಿ ಎಲ್ಲರೂ ಶಾಕ್ ಆದರು. ಅವಳ ಗಂಡ ಅವಳನ್ನ ಮೋಸ ಮಾಡಿ ಹೋದ್ಮೇಲೆ ರಾವಣ್ಯ ಅವಳ ಪ್ರಪಂಚ ಅಂತ ಅನ್ಕೊಂಡ್ಳು. ಮಹಿ ಅವಳ ಮಗನ ರೋಗನ ಸರಿ ಮಾಡೋದಕ್ಕೆ ತುಂಬ ಕಷ್ಟಪಟ್ಲು. ಅವಶ್ಯಕತೆ ಬಿದ್ದರೆ ಅವಳು ಪ್ರಾಣ ಕೊಟ್ಟಾದರೂ ಸರಿ ಮಗನ ಪ್ರಾಣ ಉಳಿಸ್ಕೋಬೇಕು ಅಂತ ಅನ್ಕೊಂಡ್ಳು. ಒಂದು ತಾಯಿ ಮಕ್ಕಳು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ದೂರ ಬೇಕಾದರೂ ಹೋಗ್ತಾಳೆ ಅಂತಾರೆ. ಮಹಿ ವಿಷಯದಲ್ಲೂ ಅದೇ ನಡೆದಿದ್ದು. ತನ್ನ ಮಗನ ಉಳಿಸೋದಕ್ಕೆ ತಯಾರಿಸಿದ ಮೆಡಿಸಿನ್ನ ಟೆಸ್ಟ್ ಮಾಡೋದಕ್ಕೆ ಹಾಸ್ಪಿಟ್ಲಲ್ಲಿರೋ ಪೇಷಂಟ್ಸ್ನ ಉಪಯೋಗಿಸ್ಕೊಂಡ್ಳು. ಅದೇ ಟೈಮಲ್ಲಿ ಲಿವರ್ ಟ್ಯೂಬರ್ಕ್ಲೋಸಿಸ್ ಟ್ರೀಟ್ಮೆಂಟ್ಗೋಸ್ಕರ ಡೇವಿಡ್ ಅನ್ನೋ ಫಾರಿನರ್ ಆ ಹಾಸ್ಪಿಟ್ಲಲ್ಲಿ ಜಾಯ್ನ್ ಆಗಿದ್ದ. ಆದರೆ ಆ ರೋಗಕ್ಕೆ ಔಷಧಿ ಇರಲಿಲ್ಲ.
ಅವಳು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ದಿರೋ ಸ್ಥಿತಿಗೆ ಹೋಗಿದ್ಲು ಮಹಿ. ಆ ಟೈಮಲ್ಲಿ ಅವಳಿಗೆ ಗೊತ್ತಿದ್ದು ಒಂದೇ, ಅವಳು ಕಂಡು ಹಿಡಿದಿರೋ ಮೆಡಿಸಿನ್ನ ಟೆಸ್ಟ್ ಮಾಡಬೇಕು. ಅದು ಕೆಲಸ ಮಾಡಿದ್ರೆ ಅವಳ ಮಗನ್ನ ಆ ಮೆಡಿಸಿನಿಂದ ಉಳಿಸ್ಕೋಬೇಕು. ಅವಳ ಮಗನ್ನ ಕಾಪಾಡ್ಕೊಳ್ಳೋ ಪ್ರಯತ್ನದಲ್ಲಿ ಅವಳು ಮಾಡಿದ ಮಾರಣ ಹೋಮ ಅವಳಿಗೆ ಆವಾಗ ಗೊತ್ತಾಯಿತು. ಸುಮಾರು 25 ಪೇಷಂಟ್ಸ್ ಅವಳಿಂದ ಪ್ರಾಣ ಕಳ್ಕೊಂಡ್ರು. ಒಂದು ವಾರದಲ್ಲಿ ಹಾಸ್ಪಿಟಲ್ನ ಸೀಲ್ ಮಾಡಬೇಕು ಅಂತ ಗೌರ್ಮೆಂಟ್ ಆರ್ಡರ್ಸ್ ಪಾಸ್ ಮಾಡ್ತು. ಆದರೆ ಆವಾಗಲೇ ಮಹಿ ತಯಾರಿಸಿರೋ ಮೆಡಿಸಿನ್ ಡೇವಿಡ್ ಮೇಲೆ ಕೆಲಸ ಮಾಡ್ತು ಅಂತ ಮಹಿಗೆ ಗೊತ್ತಾಯಿತು. ಅವಳು ಕಂಡು ಹಿಡಿದಿರೋ ಮೆಡಿಸಿನ್ ಕೆಲಸ ಮಾಡ್ತಿದೆ ಅಂತ ಗೊತ್ತಾಗಿ ಅಷ್ಟರಲ್ಲೇ ಆ ಮೆಡಿಸಿನ್ ರಾವಣ್ಣ ಪೂರ್ತಿ ವಾಸಿ ಮಾಡಲ್ಲ ಅಂತ ಗೊತ್ತಾಗಿ ಮಹಿ ತುಂಬ ದುಃಖಪಟ್ಲು. ರಾವಣ್ ಉಳಿದಿರೋ ಮಕ್ಕಳ ಥರನೇ ಚೂಟಿಯಾಗಿ ಆಟಾಡ್ಕೊಂಡಿದ್ರು ಕೂಡ ಅವನಿಗೆ ಇನ್ನೂ ಪೂರ್ತಿ ಹುಷಾರಾಗಿರ್ಲಿಲ್ಲ. ಆ ಟ್ರೀಟ್ಮೆಂಟ್ಗೋಸ್ಕರ ಮಹಿಗೆ ಇನ್ನೂ ದುಡ್ಡು ಬೇಕಾಗಿತ್ತು. ಮಹಿ ಬುದ್ಧಿವಂತಿಕೆ ನೋಡಿ ಡೇವಿಡ್ ಶಾಕ್ ಆಗಿದ್ದ. ಆವಾಗಲೇ ಬುದ್ಧಿವಂತಿಕೆ ಜೊತೆಗೆ ದುರಾಸೆ ಸೇರ್ಕೊಂತು. ಡೇವಿಡ್ ಒಬ್ಬ ಟೆರರಿಸ್ಟ್. ರಷ್ಯಾನ ಡಿಸ್ಟ್ರಾಯ್ ಮಾಡೋದಕ್ಕೆ ಅವನಿಗೊಂದು ಕೆಮಿಕಲ್ ವೆಪನ್ ಬೇಕಾಗಿತ್ತು. ಅದಕ್ಕೋಸ್ಕರ ಮಹಿನ ಉಪಯೋಗಿಸ್ಕೋಬೇಕು ಅಂತ ಅನ್ಕೊಂಡ. ಇದನ್ನು ತಯಾರಿಸೋದ್ರಿಂದ ಮಹಿಗೆ ಬೇಕಾದಷ್ಟು ದುಡ್ಡು ಬರುತ್ತೆ, ಆದ್ರಿಂದ ಅವನ ಮಗನ ಕಾಪಾಡ್ಕೋಬಹುದು ಅಂತ ಹೇಳಿ ಮಹಿನ ಕನ್ವಿನ್ಸ್ ಮಾಡ್ದ. ಹಾಸ್ಪಿಟಲ್ನ ಸೀಲ್ ಮಾಡಿದ್ರು. ಆಮೇಲೆ ಡೇವಿಡ್ ಮಹಿನ ಅವನ ಜಾಗ ಕರ್ಕೊಂಡು ಹೋದ. ಅದು ಊರಿಗೆ ದೂರವಾಗಿರೋ ಒಂದು ಸೀಕ್ರೆಟ್ ವೇರ್ ಹೌಸ್. 6 ತಿಂಗಳಾದ್ಮೇಲೆ ಡೇವಿಡ್ ಅವನ ದೇಶಕ್ಕೆ ಯುದ್ಧ ಮಾಡೋದಕ್ಕೆ ಹೊರಟ. ರಷ್ಯಾದಲ್ಲಿ ಟೆರರಿಸ್ಟ್ ಡೇವಿಡ್ ಒಂದು ಕೆಮಿಕಲ್ ವೆಪನ್ ತಯಾರು ಮಾಡುವಾಗ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಈ ಕೆಮಿಕಲ್ ವೆಪನ್ ತಯಾರಿಯಲ್ಲಿ ಒಬ್ಬ ಇಂಡಿಯನ್ ಸೈಂಟಿಸ್ಟ್ ಸಹಾಯ ಇದೆ ಅಂತ ಪೊಲೀಸರಿಗೆ ತಿಳಿಸಿದ್ದಾನೆ. ಅದನ್ನು ತಿಳಿದು ಇಂಡಿಯನ್ ಸೈಂಟಿಸ್ಟ್ ನ ಹಿಡಿಬೇಕು ಅಂತ, ತಕ್ಷಣ ಸೆರೆ ಹಿಡಿಬೇಕು ಅಂತ ಭಾರತದ ಪ್ರಧಾನ ಮಂತ್ರಿಗಳು ಆಜ್ಞೆ ನೀಡಿದ್ದಾರೆ. ಮಹಿನ ಹಿಡಿಯೋದಕ್ಕೆ ಅಂತ ಅವಳ ಪ್ಲೇಸ್ಗೆ ಹೋದ್ರೆ ಅಲ್ಲಿ ಒಂದು ಎವಿಡೆನ್ಸು ಬಿಡದೆ ಅವಳು ಅಲ್ಲಿಂದ ಎಸ್ಕೇಪ್ ಆಗಿದ್ಲು. ಅದರಿಂದ ಆರ್ಮಿ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದಷ್ಟು ಸ್ಪೆಷಲ್ ಟೀಮ್ನ ಫಾರ್ಮ್ ಮಾಡಿ 1 ಇಯರ್ ಇನ್ವೆಸ್ಟಿಗೇಟ್ ಮಾಡಿದ್ರು. ಆವಾಗ ಅವಳು ಬ್ಯಾಂಗ್ಳೂರಲ್ಲಿರೋದು ಗೊತ್ತಾಯಿತು. ಆವಾಗ ಒಂದು ಸ್ಪೆಷಲ್ ಟೀಮ್ ಅಲ್ಲಿಗೆ ಹೋಯಿತು. ಆ ಟೀಮ್ನ ಲೀಡ್ ಮಾಡಿದ್ದು ನಾನೇ. ಐ ಮಸ್ಟ್ ಸೇ, ನನ್ನ ಎಂಟೈರ್ ಕೆರಿಯರ್ನಲ್ಲಿ ನಾನು ನೋಡಿದ ಮೋಸ್ಟ್ ಇಂಟೆಲಿಜೆಂಟ್ ಕ್ರಿಮಿನಲ್ ಮಹಿ. ಎನಿವೇಸ್ ವಿ ಗಾಟ್ ಹರ್. ಅವಳನ್ನ ಸಂಪೂರ್ಣವಾಗಿ ಸರೌಂಡ್ ಮಾಡ್ತೀವಿ. ಆಮೇಲೆ ರಾವಣ್ಣ ಸ್ಪೆಷಲ್ ಹೋಮ್ಗೆ ಕಳಿಸಿದ್ವಿ. ಅಲ್ಲಿ ಸ್ವಲ್ಪ ವರ್ಷ ಇದ್ದು ಆಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋದ. ಎಲ್ಲಿ ಹೋದ, ಏನಾದ, ನೋಬಡಿ ನೋಸ್. ಹಿ ಜಸ್ಟ್ ವ್ಯಾನಿಶ್ಡ್. ರಾಮಾಯಣದಲ್ಲಿ ರಾವಣಕಾಂಡ ನಡೆಯೋದಕ್ಕೆ ಮೂಲ ಕಾರಣ ಶೂರ್ಪಣಖೆ. ಇಲ್ಲಿ ಕೆಮಿಕಲ್ ವಾರ್ಗೆ ಮೂಲ ಕಾರಣ ಮಹಿ.
ಈಗ ಅವಳು ಯುದ್ಧನ ರಾವಣನ ಕೈಯಲ್ಲಿ ಇಟ್ಟು ಹೋಗಿದ್ದಾಳೆ. ಸ್ವಲ್ಪ ಮುಖ ಕಡಿತಿದೆ, ಕೆರಿತೀರಾ? ಗೋ ಟು ಹೆಲ್. ನನ್ನ ಲೈಫ್ ಪೂರ್ತಿ ಓಲ್ಡ್ ಡೇಟೆಡ್ ಹಾರ್ಡ್ ಡಿಸ್ಕ್ ತರ ಏನು ಮಾಡ್ದೇನೆ ಮುಗೀತಿದೆ. ಅದಕ್ಕೆ ಕಾರಣ ಈ ಮುದ್ಕನೆ. ಮೊದಲು ಇವನನ್ನ ಸಾಯಿಸು ಬ್ರೋ. ಏ ರಾಹುಲ್, ಏನ್ ಬೊಗಳ್ತಾ ಇದೀಯಾ? ಬಾಯಿ ಮುಚ್ಚು. ಮುಚ್ಚ. ಒಂದು ಲೀವ್ ಕೇಳಿದ್ರೆ ಕೊಟ್ಯಾ? 100 ಪ್ರಶ್ನೆ ಕೇಳಿದೆ. ಈಗ ಸಾಯಿ, ಆ ಕೆಮಿಕಲ್ ಇಂದ ಸಾಯಿ. ಏನ್ ನೋಡ್ತಿದ್ಯೋ? ಅರ್ಥ ಆಗ್ತಿಲ್ವಾ? ನೀನ್ ನಿಜವಾಗ್ಲೂ ವಿಲನೇನಾ? Kill him. I want to say him dead. Just shut up, Rahul. Will you just shut up? Silence. ರಾವಣ್, ನನ್ನ ಮಾತು ಕೇಳು. ನಿಮ್ಮ ಅಮ್ಮ ಮಾಡಿದ ತಪ್ಪೆ ನೀನು ಸರ್ ನಮ್ಮಮ್ಮನ ಬಗ್ಗೆ ಇನ್ನೊಂದು ಚಿಕ್ಕ ಮಾತಾಡಿದ್ರು ಕೂಡ ಆಕ್ಚುಲಿ ನಿನಗೆ ಅರ್ಧ ಕತೆ ಗೊತ್ತು. ಕಾಶ್ಮೀರ ಬಿಟ್ಟು ಹೋಗೋಕ್ಕೂ ಮುಂಚೆ ನಮ್ಮಮ್ಮಂಗೋಸ್ಕರ ಹುಡುಕ್ಬೇಕಾದ್ರೆ 1 ಇಯರ್ ಅಲ್ಲೇ ಇದ್ರು. ಆಗ ಅವ್ರ ಹೊಟ್ಟೆಯಲ್ಲಿ ನಾನಿದ್ದೆ. ನಮ್ಮಪ್ಪ ಡೇವಿಡ್ ಹೋದ್ಮೇಲೆ ನಮ್ಮಿಬ್ರನ್ನ ಅವರು ಒಂಟಿಯಾಗಿ ಬೆಳೆಸಿದ್ರು. ನಾವೀಗಿರೋ ಇದೇ ಪ್ಲೇಸಲ್ಲಿ. ಸ್ವಲ್ಪ ದಿನ ಆದ್ಮೇಲೆ ನಮ್ಮಮ್ಮ ಹೈದರಾಬಾದಲ್ಲಿ ನನ್ನ ಬಚ್ಚಿಟ್ಟು ಬೆಳೆಸಿದ್ರು. ಅದಾದ್ಮೇಲೆ ಕೆಮಿಕಲ್ ವೆಪನ್ ತಯಾರು ಮಾಡಿ ಪ್ರಪಂಚನೇ ನಾಶ ಮಾಡಬೇಕು ಅನ್ಕೊಂಡ್ರು. ಅವಾಗ್ಲೇ ನೀನ್ ನಮ್ಮಮ್ಮನ್ ಸಾಯಿಸ್ದೆ. ಅದಾದ್ಮೇಲೆ ನೀನ್ ಇರಿಸಿದ್ದ ಸ್ಪೆಷಲ್ ಹೋಮಿಂದ ನಮ್ಮಣ್ಣ ತಪ್ಪಿಸ್ಕೊಂಡ, ನನ್ನನ್ನು ಕರ್ಕೊಂಡು ಹೋದ. ಅದಾದ್ಮೇಲೆ ನಾವಿಬ್ರು ಸೇರಿ ಒಂದು ಅನಾಥಾಶ್ರಮದಲ್ಲಿ ಬೆಳೆದ್ವಿ. ಆದ್ರೆ ಒಂದು ಆರ್ಮಿ ಫ್ಯಾಮಿಲಿ ನನ್ನ ದತ್ತು ತಗೊಂಡ್ತು. So your father is an ex-serviceman, is it? Good. ದೇಶಕ್ಕೆ ಸರ್ವಿಸ್ ಮಾಡಿದಂತಹ ಫ್ಯಾಮಿಲೀಸಿಂದ ತಗೊಂಡ್ರೆ ಅವರ ಬ್ಲಡ್ನಲ್ಲೇನೆ ದೇಶಭಕ್ತಿ ಅನ್ನೋದಿರುತ್ತೆ. ಅವ್ರು ನಿನ್ನ ದತ್ತು ತಗೊಂಡು ಇಷ್ಟು ಒಳ್ಳೆ ಲೈಫ್ ಕೊಟ್ಟಿದ್ದಕ್ಕೆ ನೀನು ಅವ್ರಿಗೆ ರಿಟರ್ನ್ ಆಗಿ ಏನು ಕೊಡ್ತೀಯಾ? ಕರೆಕ್ಟೇ. ನಮ್ಮಮ್ಮ ಕೊಟ್ಟಿದ್ದು ಇಂಥ ಒಳ್ಳೆ ಲೈಫ್ಗೆ ತಿರುಗಿ ನಾನು ಏನಾದರೂ ಕೊಡ್ಲೇಬೇಕಲ್ವಾ? ಅವಾಗ ಡಿಸೈಡ್ ಆದೆ ನಮ್ಮಮ್ಮನ ಆಸೆನ ಈಡೇರಿಸ್ಬೇಕು ಅಂತ. ಕೆಮಿಕಲ್ ವೆಪನ್ನ ಮಾರಿ ಕೋಟಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅನ್ಕೊಂಡೆ. ನಾನು ಆರ್ಮಿ ಫ್ಯಾಮಿಲಿಗೆ ಹೋದ್ಮೇಲೆ ರಾವಣ ಅನಾಥಾಶ್ರಮದಿಂದ ತಪ್ಪಿಸ್ಕೊಂಡ. ಇಷ್ಟು ದಿನ ಕಷ್ಟಪಟ್ಟು ಇಷ್ಟು ದೊಡ್ಡ ನೆಟ್ವರ್ಕ್ ಮತ್ತೆ ಪವರ್ನ ಕ್ರಿಯೇಟ್ ಮಾಡಿದ್ದಾನೆ. ಫಸ್ಟ್ ನಿನ್ನ ಟ್ರ್ಯಾಕ್ ಮಾಡಿದ್ದು, ಅದಾದ್ಮೇಲೆ ನನ್ನ ನಿನ್ನ ದೃಷ್ಟಿಗೆ ಬೀಳೋ ಥರ ಮಾಡಿದ್ದು. ಈ ಕೇಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದಾಗ ಆ ಫುಲ್ ಚಾರಿ ಇದನ್ನ ಇಲ್ಲಿ ತನಕ ತಗೊಂಡ್ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅವತ್ತು ನಿಮ್ ಬ್ಯಾಕಪ್ ಪ್ಲಾನ್ನ ಈಶಾ ಇಲ್ಲ ಅಂತ ಅಂದಿದ್ರೆ ಈ ಕೇಸ್ ಅವತ್ತೇ ಮುಗ್ದೋಗ್ತಿತ್ತು. ಏನಾಯ್ತು? ನಮ್ ಬಾಸ್ ಬ್ಯಾಕಪ್ ಪ್ಲಾನ್ ವರ್ಕೌಟ್ ಆಯ್ತು. ಆ ಶ್ರೀನಿವಾಸ್ ಸೂಟ್ ಕೇಸು ಮಿಸ್ ಆಗಿಲ್ಲ. ನಮ್ ಸೀಕ್ರೆಟ್ ಏಜೆಂಟ್ ಈಶಾ ಅದನ್ನ ತಂದಿದ್ದಾಳೆ. ಹೇಗೋ ಚಾರಿ ನಾನ್ ಕೊಟ್ಟಿದ್ದ ಚಿಪ್ ಸರ್ಕ್ಯೂಟ್ ನ ಸೂಟ್ ಕೇಸ್ಗೆ ಅಂಟಿಸಿದ್ರಿಂದ ಅದು ಮಿಸ್ ಆಗಕ್ ಚಾನ್ಸೇ ಇಲ್ಲ. ಐ ಆಮ್ ಪ್ರೌಡ್ ಆಫ್ ಮೀ. ಆ ಪಿಲ್ ಡಿಸ್ಟ್ರಾಯ್ ಮಾಡ್ಬೇಕು ಅಂತಾನೆ ನಾನು ಅಲ್ಲಿಗೆ ಬಂದೆ. ಪ್ರಿಯಾ, ನೀ ಏನ್ ಮಾಡ್ತಿದ್ಯಾ ಇಲ್ಲಿ? ಸೂಟ್ ಕೇಸ್ GPS ಚಿಪ್ನ ಟ್ರ್ಯಾಕ್ ಮಾಡ್ಕೊಂಡು ಇಲ್ಲಿಗೆ ಬಂದೆ ಸರ್. ಶ್ರೀನಿವಾಸ್ ಸೇಫ್ ಹೌಸಲ್ಲಿ ಇದ್ದಾನೆ ಅಂತ ಗೊತ್ತಾಗಿದೆ. ನಾನು ನೋಡ್ಕೋತೀನಿ.
ಕೇಸ್ ಇನ್ವೆಸ್ಟಿಗೇಷನ್ ನಮ್ಮ ಅಮ್ಮನವರೆಗೂ ಬಂದಿದ್ದೆ ನಾನೇ ಈ ರುದ್ರ ನೇತ್ರನ ಮುಗಿಸ್ಬೇಕು ಅನ್ಕೊಂಡೆ. ದುಡ್ಡಿಲ್ದೆ ನಮ್ಮಮ್ಮ ಎಷ್ಟೊಂದು ಕಷ್ಟಪಟ್ರು. ಅವಳ ಬುದ್ಧಿಯಿಂದ ಕೋಟಿ ಸಂಪಾದನೆ ಮಾಡೋ ಅಷ್ಟರಲ್ಲಿ ನೀನ್ ನಮ್ಮಮ್ಮನ್ನ ಸಾಯಿಸ್ದೆ. ಇವತ್ತು ಅದೇ ಬುದ್ಧಿವಂತಿಕೆಯಿಂದ ನಾವು ವಿಧ್ವಂಸ ಮಾಡಕ್ ಹೋಗ್ತಾ ಇದ್ದೀವಿ. ಪ್ರಿಯಾ, ನೋಡಿದ್ರಾ ನಾವು ಎಂತ ಆರ್ಗನೈಸ್ ಆಗಿದ್ದೀವಿ ಅಂತ? ಇನ್ನು ಸ್ವಲ್ಪ ಹೊತ್ತಲ್ಲೇ ಇನ್ ಮಿಕ್ಕಿರೋ ಬ್ಲಾಸ್ಟ್ ಕೂಡ ನೆರವೇರುತ್ತೆ. ಪ್ರಿಯಾ, ಬ್ಲಾಸ್ಟ್ ಅಬಾರ್ಟ್ ಮಾಡು. ಹೀಗೆ ಮಾಡಿ ನೀವು ನಮ್ಮಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಖಂಡಿತವಾಗ್ಲೂ ತಪ್ಪಿಸ್ಕೊಳ್ತೀವಿ. ನಿಮ್ಮ ಹತ್ರ ಚಾರಿ ತರ ಕೆಲ್ಸಕ್ಕೆ ಬಾರದೇ ಇರೋ ವೇಸ್ಟ್ ದಡ್ಡ ಏಜೆಂಟ್ಗಳಿರೋವರೆಗೂ ನನ್ನಂತವ್ರು ಈಸಿಯಾಗಿ ತಪ್ಪಿಸ್ಕೋಬಹುದು.